ಇವತ್ತು ಸಂಡೇ ಇವತ್ತು ಹೋಗಿದ್ವಿ ಪಾರ್ಕ್ ಹೋಗಿ ನಾನು ನನ್ನ ಮಕ್ಕಳು ಎಲ್ಲ ಸ್ವಲ್ಪ ನಮ್ಮ ವಾಕಿಂಗ್ ಆದಮೇಲೆ ಬ್ಯಾಡ್ಮಿಂಟನ್ ಆಡಿದ್ವಿ ನಾನು ನನ್ನ ದೊಡ್ಡ ಮಗ. ಸೊ ಅವರಿಬ್ಬರು ಅವರು ಆಟಾಡ್ತಾಯಿದ್ರು. ಸೊ ಅವರು ರೇಸಿಂಗು ರನ್ನಿಂಗು ಮಾಡ್ತಾಯಿದ್ರು, ಚಿಕ್ಕವನು ಮತ್ತು ನಮ್ಮ ಮನೆಯವರು. ಸೊ ನಾವು ಇವು ಆಟ ಆಡ್ಕೊಂಡ್ವಿ. ಅಟ್ಲೀಸ್ಟ್ ಐ ಥಿಂಕ್ 1 hour ಆಟ ಆಡಿದ್ವಿ ಅನ್ಕೋತೀನಿ. ಆಟ ಆಡಿಕೊಂಡು ಸ್ವಲ್ಪ ಎನರ್ಜೈಸ್ ಆಗಿ ಸ್ವಲ್ಪ ಚೇಂಜ್ ಅಷ್ಟೇ. ಸೊ ಸಖತ್ ಮಜಾ ಬರುತ್ತೆ. ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬಾ ಇಷ್ಟ. ನನಗೆ ಕೂತ್ಕೊಂಡು ಆಟಾಡೋ ಗೇಮ್ಸ್, ಇಂಡೋರ್ ಗೇಮ್ಸ್ ಇಷ್ಟ ಆಗೋಲ್ಲ. ನನಗೆ ಔಟ್ಡೋರ್ ಗೇಮ್ಸ್, ವಾಲಿಬಾಲ್, ಥ್ರೋಬಾಲ್, ಸೊ ಈ ಥರದ್ದೆಲ್ಲ ನನಗೆ ತುಂಬ ಇಷ್ಟ. ನನಗಿನ್ನೂ ಅದರಲ್ಲಿ ನನಗೆ ಆ ಚೈಲ್ಡಿಶ್ ಬಿಹೇವಿಯರ್ ಹೋಗಿಲ್ಲ ಇವನ್ ಇಟ್ ಕಮ್ಸ್ ಟು ಸ್ಪೋರ್ಟ್ಸ್ ಅಂದಾಗ. ಅದಾದಮೇಲೆ ನೋಡಿ ಅಯ್ಯಂಗರ್ ಸ್ಟೈಲ್ದು ಟೋಸ್ಟ್ ಮಾಡೋಕ್ಕೆ ಮಾಡ್ತೀನಿ. ಇದಕ್ಕೆ ಏನು ಬೇಕಪ್ಪ ಅಂದರೆ 1 ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಹಾಕಲೇಬೇಕು. ಇದಕ್ಕೆ ತುಪ್ಪ ಹಾಕಿದ್ರೆ ಮಾತ್ರ ಟೇಸ್ಟ್ ಬರುತ್ತೆ ಅದು. ಅದಾದಮೇಲೆ ಸಣ್ಣಕ್ಕೆ ಹಚ್ಕೊಂಡಿರೋ ಈರುಳ್ಳಿ ಹಾಕಿ, ಆಮೇಲೆ ಸಣ್ಣಕ್ಕೆ ಹಚ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕಿ, ಇನ್ನೂ ಸಣ್ಣಕ್ಕೆ ಹಚ್ಕೊಬೇಕು. ಕ್ಯಾಪ್ಸಿಕಮ್ನ ಇವತ್ತು ದಪ್ಪಕ್ಕೆ ಹಚ್ಬಿಟ್ಟಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಮೊದಲೇ ಹಾಕಿ, ನಾನು ಆಮೇಲೆ ಹಾಕಿದೆ. ಮೊದಲೇ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಅದನ್ನು ಚೆನ್ನಾಗಿ ಸ್ಲೋ ಉರಿನಲ್ಲಿಟ್ಟು ಹುರಿರಿ. ತುಂಬ ಏನು ಅತಿಯಾಗಿ ಬೇಯಬಾರ್ದು, ಸ್ವಲ್ಪ ಕ್ರಂಚಿ ಸ್ಟೈಲಲ್ಲೇ ಇರಬೇಕು. ಸ್ವಲ್ಪ ಉರಿರಿ, ಸ್ವಲ್ಪ ಸಾಲ್ಟ್. ಅದಾದಮೇಲೆ ನಾನು ಹಾಕಿದೆ ಕೊರಿಯಾಂಡರ್ ಪೌಡರು, ಆಮೇಲೆ ಹಳದಿ ಪೌಡರು, ಮಿರ್ಚಿ ಪೌಡರು, ಆಮೇಲೆ ಸ್ವಲ್ಪ ಗರಂ ಮಸಾಲ ಮನೆಯದೇ ಇತ್ತು, ಅದನ್ನೇ ಹಾಕಿದೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇ, ಇನ್ನೇನು ಹಾಕೋಂಗಿಲ್ಲ ಇದಕ್ಕೆ. ಸೊ ತುಪ್ಪ ಹಾಕೋದು ಇದಕ್ಕೆ ವೆರಿ ಇಂಪಾರ್ಟೆಂಟು. ಆಮೇಲೆ ನೀವು ಬ್ರೆಡನ್ನು ಟೋಸ್ಟ್ ಮಾಡ್ಕೋಬೇಕು ವಿತ್ ತುಪ್ಪ ಹಾಕ್ಬಿಟ್ಟೇ ಟೋಸ್ಟ್ ಮಾಡ್ಕೊಂಡ್ರೆ ಅದ್ರ ಟೇಸ್ಟ್ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ನಿಮಗೆ ಏನು ಅಯ್ಯಂಗರ್ಸ್ ಬೇಕರಿ ಸ್ಟೈಲಲ್ಲಿ ಬರುತ್ತಲ್ಲ ಅದೇ ಥರ ಬರುತ್ತೆ ಅಷ್ಟೇ. ಇಷ್ಟೇ ಸಿಂಪಲ್ ಆ್ಯಸ್ ದಟ್, ಬಟ್ ಮನೇಲೇ ಹೆಲ್ದಿಯಾಗಿ ತಿನ್ಬೋದು. ಸೊ ಅದಾದಮೇಲೆ ನಾನು ಅದ್ರ ಜೊತೆಗೆ ಮಾಡ್ಕೊಂಡಿದ್ದೆ ಮಶ್ರೂಮು ಮತ್ತು ಎಗ್ ಆಮ್ಲೆಟ್ ಕೂಡ ಮಾಡ್ಕೊಂಡಿದ್ದೆ. ಬಟ್ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸಂಡೇಸ್ ಆರ್ ಫೀಸ್ ಫಾರ್ ಮಿ ಆ್ಯಸ್ ಆಲ್ವೇಸ್, ಯು ಆಲ್ ನೋ ದಟ್. ಸೊ ಅದನ್ನು ಎಂಜಾಯ್ ಮಾಡ್ತೀನಿ, ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೆ ಏನಪ್ಪ ಅಂತಂದರೆ, ನನಗೇನಾದರೂ ಸಪೋಸ್ ನಾನೀಗ ಜಿಮ್ಗೆ ಹೋಗಿಲ್ಲ ಅಥವಾ ವಾಕಿಂಗ್ ಹೋಗಲ್ಲ, ಅದೆಲ್ಲ ಮಾಡಲ್ಲ ಅಂದರೆ ನಾನು ಈವ್ನಿಂಗಲ್ಲಿ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ, ಸೊ ಈ ರೊಟೀನ್ ನನ್ನ ಲೈಫ್ ಸ್ಟೈಲ್ ಇಲ್ಲದೇ ಇದ್ದಾಗ, ಯಾವಾಗ ನಾನು ವೇಟ್ ಲಾಸಲ್ಲಿ ಇರಲಿಲ್ಲ, ಯಾವಾಗ ಆರಾಮಾಗಿದ್ದೆ, ಅವಾಗ ನಾನು ಏನು ಮಾಡ್ತಿದ್ದೆ, ಕೆಲಸ ಅಂತೂ ಮಾಡ್ತಿದ್ದೆ, ಕೆಲಸ ಮಾಡ್ತಿರಲಿಲ್ಲ ಅಂತಲ್ಲ, ಬಟ್ ಒಂದು ಕಡೆ ಕೂತ್ಕೊಂಡ್ಬಿಟ್ಟು ಇನ್ನೇನು ಎಲ್ಲ ಕೆಲಸ ಮುಗ್ದೋಗಿತ್ತು, ಎಲ್ಲೂ ಹೋಗಬೇಕನ್ನೋ ಟಾರ್ಗೆಟ್ ಇರೋಲ್ಲ, ಏನೂ ಇರೋಲ್ಲ. ಕೂತ್ಕೊಂಡು ಟಿ ವಿ ನೋಡೋದು. ಇಲ್ಲಾಂದರೆ ನನಗೆ ಇಲ್ಲಿರೋ ಚಿಂತೆಗಳು ಬರ್ತವೆ, ಇಲ್ಲದೇ ಇರೋದೆಲ್ಲ ಸುಮ್ಮನೆ ವೇಸ್ಟ್ ಥಿಂಕಿಂಗ್ ಮಾಡಿಕೊಂಡು ಸುಮ್ಮನೆ ಫ್ರಸ್ಟ್ರೇಟೆಡ್ ಆಗಿಬಿಡ್ತಿದೆ. ನನಗೆ ಎಷ್ಟು ಗೆಟ್ ಬೋರ್, ಏನು ವಾಟ್ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೇ ನನಗೆ ಕ್ವಶನ್ ಮಾರ್ಕ್ ಆಗ್ತಾಯಿತ್ತು. ಸೊ ಈಗ ನಾನು ಅದರಿಂದ ಎಸ್ಕೇಪ್ ಆಗಿದ್ದೀನಿ. ಆದರೆ ಅದರಿಂದ ಒಂದು ಥಾಟ್ಸ್ ಬರಲ್ಲ ನನಗೀಗ. ಸೊ ನನಗೆ ವಾಟ್ ನೆಕ್ಸ್ಟ್ ಅನ್ನೋದೇ ಇಲ್ಲ ನನಗೆ. ಈ ಮಾಡೋಕ್ಕೆ ಟೈಮೇ ಈಗ ನನಗೆ ಮನೇಲಿ ಕೆಲಸ ಮಾಡೋಕ್ಕಾಗಲಿ, ಏನೇ ಮಾಡೋಕ್ಕಾಗಲಿ ಟೈಮೇ ಸಾಲಲ್ಲ, ಅಷ್ಟು ಬ್ಯುಸಿಯಾಗಿ ಹೋಗ್ತೀನಿ. ಸೊ ದಿಸ್ ಈಸ್ ಒನ್ ಆಫ್ ಹೌಸ್ ವೈಫು. ನೀವು ಈ ಥರ ಹ್ಯಾಬಿಟ್ ಮಾಡ್ಕೊಂಡಾಗ ನಿಮಗೆ ನಿಮ್ಮ ಮೈಂಡ್ ತುಂಬ ಚೆನ್ನಾಗಿರುತ್ತೆ, ಮೆಂಟಲಿ ಪೀಸ್ಫುಲ್ ಆಗಿರುತ್ತೆ. ಸೊ ದಿಸ್ ಇಸ್ ಒನ್ ಅದರ್ ಟಿಪ್. ಅದಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು, ಏನಪ್ಪ ಅಂದರೆ ಇವತ್ತು ಚಿಕನ್ ಬಿರಿಯಾನಿ ಮಾಡಿ ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಬಿರಿಯಾನಿಗೆ ಎಲ್ಲ ಮ್ಯಾರಿನೇಷನ್ ಎಲ್ಲ ಮಾಡಿಕೊಂಡೆ. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು, ಮತ್ತು ಒಂದು ಕಡೆ ಚಿಕನ್ ಚಾಪ್ಸನ್ನು ಕೂಡ ಮಾಡಿದೆ ಲೈಟಾಗಿ. ಮಟನ್ ಎಲ್ಲ ನಾನು ಜಾಸ್ತಿ ಮಾಡೋದಿಲ್ಲ, ಮಟನ್ನು ತುಂಬ ಹೈ ಫ್ಯಾಟ್ ಅಲ್ಲ, ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ತೀನಿ. ಅದಾದಮೇಲೆ ನೋಡಿ, ಇದು ಒಂದು ಸಲಾಡು ಕಟ್ ಮಾಡಿಕೊಂಡೆ. ಅದಾದಮೇಲೆ ಮೊಸರುಳ್ಳಿ ರೆಡಿ ಇರಲೇಬೇಕಲ್ಲ ನಮ್ಮ ಜೊತೆಗೆ. ಅದಾದಮೇಲೆ ನೋಡಿ, ಸ್ವಲ್ಪ ಜಾಸ್ತಿ ಮಾಡಲ್ಲ ನಾನು, ಯಾಕೆಂದರೆ ಜಾಸ್ತಿ ಯಾರೂ ತಿನ್ನೋದೇ ಇಲ್ಲ, ಜಾಸ್ತಿ ಕಮ್ಮಿ ತಿಂತಾರೆ. ಸೊ ಹಾಗಾಗಿ ಸ್ವಲ್ಪ ಚಿಕನ್ ಚಾಪ್ಸ್ ಮಾಡಿಕೊಂಡೆ, ತುಂಬ ಚೆನ್ನಾಗಿತ್ತು. ನೋಡಿ ಬಿರಿಯಾನಿ ಹೆಂಗಿತ್ತು ಗೊತ್ತಾ ಬಿರಿಯಾನಿ ನೆನ್ನೆ ದಿನ. ವಾವ್ ಕೇಳಬೇಡಿ, ತುಂಬ ಸಖತ್ತಾಗಿತ್ತು. ಹೈದರಾಬಾದಿ ಸ್ಟೈಲ್ ದಮ್ ಬಿರಿಯಾನಿ ಸೂಪರ್ಬ್ ಆಗಿತ್ತು, ತುಂಬ ಚೆನ್ನಾಗಿ. ಆ್ಯಕ್ಚುಲಿ ಇಟ್ ವಾಸ್ ಲೈಕ್ ಮಟನ್ ಥರನೇ ಟೇಸ್ಟ್ ಬರ್ತಾಯಿತ್ತು. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ, ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದೆ. ಸ್ವಲ್ಪ ಒಂದೇ ಟೈಮ್ಗೆ ಆಗೋಷ್ಟೇ ಮಾಡಿದೆ ಅಂದ್ಕೊಳ್ಳಿ. ಬಟ್ ನೋಡಿ, ನನ್ನ ಖುಷಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಎಷ್ಟು ಟೇಸ್ಟಿಯಾಗಿತ್ತು ಅಂತ. ಕೇಳಿಬಿಡಿ, ಹೆಲ್ದಿ ವರ್ಷನ್, ತುಂಬ ಆಯಿಲ್ ಹಾಕಿ, ತುಂಬ ತುಪ್ಪ ಹಾಕಿ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಟ್ಸ್ ಆಲ್ ನಾವು ಅಂದ್ಕೊಂಡಿರೋದಷ್ಟೇ. ಎಣ್ಣೆ ತುಪ್ಪ ಹಾಕಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಅಂತ. ಆ ಥರ ಏನೂ ಇಲ್ಲ, ಸಖತ್ತಾಗಿ ಬಂದಿತ್ತು. ರೆಸಿಪಿ ಬೇಕಂದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ, ಹಾಗಾದರೆ ನಾನು ಕೊಡ್ತೀನಿ. ನೆಕ್ಸ್ಟು ನೀವು ಇದೇ ಸ್ಟೈಲಲ್ಲಿ ನೀವು ವೆಜ್ ಬಿರಿಯಾನಿನೂ ಮಾಡ್ಕೊಬೋದು, ಹಾಗೆ ಮಟನ್ ಬಿರಿಯಾನಿ ಮಾಡ್ಕೊಬೋದು, ಚಿಕನ್ ಬಿರಿಯಾನಿನೂ ಮಾಡ್ಕೊಳ್ಬೋದು. ಒಂಥರ ಸಖತ್ತಾಗಿತ್ತು ಬಿರಿಯಾನಿ ನೆನೆದು. ನನಗೆ ಮತ್ತೆ ಇವತ್ತು ನೆನಪಾಗ್ತಾಯಿತ್ತು ನನಗೆ, ಅಯ್ಯೋ ಖಾಲಿ ಆದಲ್ಲಪ್ಪ ಬಿರಿಯಾನಿ ಅಂತ. ಸೊ ಸಿಂಪಲ್ಲಾಗಿ ಆ್ಯಕ್ಚುಲಿ ಇದರಲ್ಲಿ ಏನಪ್ಪ ಅಂದರೆ, ದಮ್ ಬಿರಿಯಾನಿ ಮಾಡ್ತೀವಲ್ಲ, ದಟ್ ಈಸ್ ಡಿಫ್ರೆಂಟ್ ಟೇಸ್ಟ್. ನೀವು ಕುಕ್ಕರಲ್ಲಿ ಕುಗ್ಸೋ ಬಿರಿಯಾನಿಗೂ ಈ ಬಿರಿಯಾನಿಗೂ ದರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸು. ಸೊ ಅದು ಒಂಥರ ಚೆನ್ನಾಗಿರುತ್ತೆ, ಇದು ಒಂಥರ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಸಂಡೇಗೆ ಜಾಸ್ತಿ ಏನೂ ಮಾಡಲ್ಲ. ಈ ಮೊದಲೊಂದು ಯಾವಾಗ ವೇಟ್ಲೆಸ್ ಇಲ್ಲ, ಅವಾಗ ತುಂಬ ವೆರೈಟಿ ಮಾಡ್ತಾಯಿದ್ದೆ ನಾನು.
ಚಿಕನ್ ಚಾಪ್ಸು, ಮಟನ್ ಬಿರಿಯಾನಿ, ಆಮೇಲೆ ಡ್ರೈ ಮಾಡೋದು, ಏನೋ ಮಕ್ಳಿಗೇನೋ ಡ್ರೈ ಮಾಡಿಕೊಡೋದು ಚಿಕನ್, ಆ ಥರದ್ದೆಲ್ಲ ಮಾಡ್ತಿದ್ದೆ. ಈಗ ಆಗಲ್ಲ, ಅಷ್ಟು ಪೇಷನ್ಸು ಇಲ್ಲ, ಅಷ್ಟು ಮಾಡೋದು ಇಲ್ಲ, ವೇಸ್ಟ್ ಅಷ್ಟೊಂದು ತಿನ್ನೋಕೆ ಆಗೋದೇ ಇಲ್ಲ ಮಾಡಿದ್ಮೇಲೆ, ಅದನ್ನು ಎಂಜಾಯ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈಗ ಲಂಚ್ ಆಯಿತು, ಎಲ್ಲ ಆಯಿತು, ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ವಿ. ಸ್ವಲ್ಪ ಎಡಿಟ್ ಮಾಡ್ಬೇಕು, ನೆನ್ನೆ ಎಲ್ಲ ವೀಡಿಯೋ ಹಾಕಿಲ್ಲ ಅಲ್ವ, ಸೊ ಹಾಗಾಗಿ ಎಡಿಟ್ ಮಾಡ್ತೀನಿ. ಹಾಗೆ ಅದ್ರ ಜೊತೆಗೆ ಆ್ಯಕ್ಸಿಡೆಂಟ್ ಆಗಿತ್ತಲ್ಲ, ಅದ್ರ ಬಗ್ಗೆ ನೋಡಿ ತುಂಬ ಬೇಜಾರಾಯ್ತು ನನಗೆ. ಮಕ್ಳುಗಳು ಪಾಪ ಏನು ಮಾಡಿದ್ದು ಅಲ್ವಾ, ವಿಧಿ ಬರ. ಅಯ್ಯೋ ದೇವ್ರೆ, ಅದನ್ನು ನಾನು ನೋಡಿ ಒಂದು ಹಾಫ್ ಡೇ ನನ್ನ ತಲೆ ಲೈಕ್ ನನಗೆ ಕಂಟ್ರೋಲೇ ಆಗಿಲ್ಲ, ಎಮೋಷನ್ ಆಗ್ಬಿಟ್ಟಿದ್ದೆ ನಾನು, ಏನು ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಸ್ವಲ್ಪ ಎಕ್ಸ್ಚೇಂಜ್ ಅಲ್ಲ, ಕ್ರೆಡಿಟ್ ನೋಟ್ ಇತ್ತು ನಂದು ಜುಡಿಯೋನಲ್ಲಿ, ಹಾಗಾಗಿ ಇಲ್ಲಿ ಹೋಗಿ ಬರೋಣ ಅಂದ್ಬಿಟ್ಟು ಹೋದೆ ನಾನು. ಅಲ್ಲಿ ಹೋದೆ, ಏನು ಚೆನ್ನಾಗಿಲ್ಲ, ಅದಕ್ಕಾಗಿ ಏನು ತೊಗೊಳ್ಳಿಲ್ಲ. ಆಮೇಲೆ ತೊಗೊಳ್ಳೋಣ ಬಿಡು ಅಂದ್ಬಿಟ್ಟು ವಾಪಸ್ ಬಂದುಬಿಟ್ಟೆ. ಬಟ್ ಹೋಗಿದ್ದೆ, ಚೇಂಜಸ್ ಮನೆ ಹತ್ರನೇ ನನಗೆ ಜುಡಿಯೋ ಆಗಲಿ ಎಲ್ಲಾಗಲಿ ಒಂದು ಅರ್ಧ ಕಿಲೋಮೀಟ್ರೂ ಆಗಲ್ಲ ಅಂದ್ಕೊಳ್ಳಿ, ಅಷ್ಟೇ. ಸೊ ಹಾಗಾಗಿ ಅಲ್ಲಿ ಹೋಗಿ ಬರ್ತೀನಿ. ನನಗೆ ನನ್ನ ಮನೆ ಇರೋದು ಸೆಂಟ್ರಲ್ಲಿ ಆಗಿರೋದ್ರಿಂದ ಸೊ ನನಗೆ ಎಲ್ಲ ಶಾಪ್ಸು ಮನೆ ಹತ್ರನೇ, ಸೊ ಹಾಗಾಗಿ ಈಸಿ ನಂಗೆ ಹೋಗಿ ಬರ್ತೀನಿ. ಸೊ ಅದಾದಮೇಲೆ ನಾನು ಲಿಪ್ಸ್ಟಿಕ್ ತೊಗೊಬಂದೆ, ಅದ್ರದ್ದು ಪಿಕ್ ಆ್ಯಡ್ ಮಾಡ್ತೀನಿ. ಸೊ ಅದಾದಮೇಲೆ ಮನೆಗೆ ಬಂದು ಫ್ರೂಟ್ಸ್ ತಂದೆ, ಅಲ್ಲಿ ಫ್ರೂಟ್ಸ್ ಇತ್ತು, ಅವಕಾಡೋ ಇತ್ತು, ಮತ್ತು ಡ್ರ್ಯಾಗನ್ ಫ್ರೂಟು, ಮತ್ತು ಸ್ವಲ್ಪ ವೆಜಿಟೇಬಲ್ಸು, ಕಾಲಿಫ್ಲವರು, ಆ ಥರದ್ದೆಲ್ಲ ತೊಗೊಂಬಂದೆ ನಾನು. ಬ್ರಾಕೊಲಿ ಇದೆಲ್ಲ ಯಾವುದ್ಯಾವ್ದು ಯೂಶ್ವಲಿ ಸಿಗೋಲ್ಲ ಮನೆ ಹತ್ರ, ಆ ಥರದನ್ನು ತೊಗೊಂಡು ಬಂದೆ. ಸಖತ್ತಾಗಿತ್ತು, ಟೇಸ್ಟಿ ಕೂಡ ತುಂಬ ಚೆನ್ನಾಗಿ. ನನಗೆ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ. ಸೊ ಅದನ್ನು ತೊಗೊಂಡೆ ಬಂದೆ, ಮನೆಗೆ ತಿಂದು ಮನೆಯವ್ರಿಗೆಲ್ಲ ಕೊಟ್ಟು, ಟೀ ಮಾಡಿ ಕೊಟ್ಟು ಕುಡಿದು ಎಂಜಾಯ್ ಮಾಡಿದೆ. ಹೀಗಿತ್ತು ನನ್ನ ದಿನ. ಈಗ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗಿದ್ರೆ ದಯವಿಟ್ಟು ಲೈಕು ಕಾಮೆಂಟು ಮಾಡೋದನ್ನ ಖಂಡಿತ ಮರಿಬೇಡಿ. ಯಾರ್ಯಾರು ಕೊನೆಯವರೆಗೆ ನೋಡಿದರೆ ವಿಡಿಯೋನ ಅವರು ಲಾಸ್ಟ್ ಅಂತ ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿವರೆಗೆ ನಮಸ್ಕಾರ. ಹಾಗೆ ಯಾರ್ಯಾರು ನಿಮ್ಮ ಹ್ಯಾಬಿಟನ್ನು ಚೇಂಜ್ ಮಾಡ್ಕೊಂಡಿದ್ದೀರಾ, ಹಾಗೆ ಯಾರು ಫ್ರೂಟ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಯಾರು ಜಾಸ್ತಿ ವೆಜಿಟೇಬಲ್ಸ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ದಯವಿಟ್ಟು ನನಗೆ ತಿಳಿಸಿ.